ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮ್ಮ 7ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಕೊನೆಯ ಯೂನಿಟ್ ನಂಬರ್ 8 ಇದನ್ನ ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಭ್ಯಾಸ ಮಾಡ್ತಾ ಇರೋ ಲೆಸನ್, ದಿ ನೇಮ್ ಆಫ್ ದಿ ಲೆಸನ್ ಈಸ್ ವೆಲ್ತ್ ಅಂಡ್ ವ್ಯಾಲ್ಯೂಸ್. ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್ ಈ ಎರಡು ಶಬ್ದಗಳ ಅರ್ಥ ನಿಮಗೆ ಗೊತ್ತಿದೆಯಾ? ವೆಲ್ತ್ ಅಂದರೆ ಹೇಳಿ ನೋಡೋಣ. ವೆಲ್ತ್ ಅಂದರೆ ಸಂಪತ್ತು. ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳು ಅಂತ ಅರ್ಥ. ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳು. ಸರಿನಾ? ಬಿಫೋರ್ ವಿ ರೀಡ್, ಒಂದು ಗೇಮ್ ಇದೆ, ಲ್ಯಾಡರ್ ಗೇಮ್ ಅಂತ. ಇದರ ಅರ್ಥ, ದಿ ಕ್ಲಾಸ್ ಈಸ್ ಡಿವೈಡೆಡ್ ಇಂಟು ಟೂ ಗ್ರೂಪ್ಸ್. ದಿ ಲ್ಯಾಡರ್ಸ್ ಆರ್ ಡ್ರಾನ್ ಆನ್ ದಿ ಬ್ಲ್ಯಾಕ್ ಬೋರ್ಡ್. The students are asked to stand in two lines according to the groups allotted. The keywords written on the board. The group members start filling the words that match the keywords in the ladders. The group which completes the ladder with more number of words will be the winner. The group should discuss the answers. Values are the qualities which you would like to develop in yourself as you grow ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಟ ಏನಂದ್ರೆ, ಮೊದಲು ಎರಡು ಏಣಿಗಳು ಅಂದರೆ ಲ್ಯಾಡರ್ಸ್, ನೀವು ಮಹಡಿಯ ಮೇಲೆ ಹತ್ತೋಕೆ ಉಪಯೋಗ ಮಾಡ್ತೀರಲ್ಲ, ಏಣಿ, ನಿಚ್ಚಣಿಕೆ ಅಂತಲೂ ಹೇಳ್ತಾರೆ. ಏಣಿಗಳನ್ನು ಚಿತ್ರ ನಿಮ್ಮ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೀತಾರೆ. ಅದರ ಮೇಲೆ ಒಂದೆರಡು ಕೀವರ್ಡ್ಗಳನ್ನು ಬರೆದಿರ್ತಾರೆ. ಆ ಕೀವರ್ಡ್ಗಳನ್ನು ಉಪಯೋಗಿಸಿ ಅದರ ಕೆಳಗೆ ಆ ಕೀವರ್ಡ್ಗಳಿಗೆ ಸಂಬಂಧಪಟ್ಟಂಥ ಶಬ್ದಗಳನ್ನು ಬರೀತಾ ಹೋಗಬೇಕು. ಇಲ್ಲಿ ಯಾವ ಗ್ರೂಪ್ ಮೊದಲು ಈ ಏಣಿಯಲ್ಲಿ ಇರೋ ಎಲ್ಲ ಸ್ಟೆಪ್ಗಳಿಗೆ ಶಬ್ದಗಳನ್ನು ಬರೆದು ಮುಗಿಸ್ತಾರೋ ಆ ಗ್ರೂಪ್ ವಿನ್ನರ್ ಅಂತ, ಗೆದ್ದವರು ಅಂತ ಘೋಷಣೆ ಮಾಡಲಾಗತ್ತೆ. ಉದಾಹರಣೆಗೆ ಇಲ್ಲಿ ವ್ಯಾಲ್ಯೂಸ್ ಅಂತ ಬರೆದಿದ್ದಾರೆ. ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳು. ಪಾಸಿಟಿವ್ ವ್ಯಾಲ್ಯೂಸ್ ಮತ್ತು ನೆಗೆಟಿವ್ ವ್ಯಾಲ್ಯೂಸ್ ಇವುಗಳನ್ನು ನೀವು ಇಲ್ಲಿ ಮೇಲೆ ಕೊಟ್ಟಿರುವ ಈ ಒಂದು ಬಾಕ್ಸ್ನಿಂದ ನೀವು ತಗೊಂಡು ಕೀವರ್ಡ್ಸ್ಗಳನ್ನು ಇಲ್ಲಿ ಕೆಳಗಡೆ ಅವುಗಳಿಗೆ ಹೊಂದುವಂಥ ಪಾಸಿಟಿವ್ ಇದ್ದಲ್ಲಿ ಪಾಸಿಟಿವ್, ನೆಗೆಟಿವ್ ಇದ್ದಲ್ಲಿ ನೆಗೆಟಿವ್ ಕೀವರ್ಡ್ಸ್ಗಳನ್ನು ಬರೆದು ಏಣಿಗಳನ್ನು ತುಂಬೋಕ್ಕೆ ಪ್ರಯತ್ನ ಮಾಡಬೇಕು. ಇದಕ್ಕೆ ಗ್ರೂಪ್ ಬೇಕು ಅಂತಲೇ ಏನಿಲ್ಲ, ನೀವು ಒಬ್ಬರೇ ಕೂಡ ಮಾಡಬಹುದು. ಇಲ್ಲಿ ಕೊಟ್ಟಿರುವ ಈ ಶಬ್ದಗಳಲ್ಲಿರುವ ಪಾಸಿಟಿವ್ ವರ್ಡ್ಸ್ ಅಂದರೆ ಒಬೀಡಿಯನ್ಸ್ ಪಾಸಿಟಿವ್ ಆಗಿದೆ, ಟ್ರೂತ್ಫುಲ್ನೆಸ್ ಪಾಸಿಟಿವ್ ಆಗಿದೆ, ಫಾರ್ಗಿವ್ನೆಸ್ ಪಾಸಿಟಿವ್ ಆಗಿದೆ, ಆನೆಸ್ಟಿ ಪಾಸಿಟಿವ್ ಆಗಿದೆ, ಎನ್ಕರೇಜ್ಮೆಂಟ್ ಪಾಸಿಟಿವ್ ವರ್ಡ್, ಪೊಲೈಟ್ನೆಸ್ ಪಾಸಿಟಿವ್ ವರ್ಡ್, ಕೈಂಡ್ನೆಸ್ ಪಾಸಿಟಿವ್ ವರ್ಡ್, ಹೆಲ್ತ್ ಪಾಸಿಟಿವ್ ವರ್ಡ್, ಗುಡ್ ಪಾಸಿಟಿವ್ ವರ್ಡ್, ಲವ್ ಪಾಸಿಟಿವ್ ವರ್ಡ್, ಡೆಡಿಕೇಶನ್ ಪಾಸಿಟಿವ್ ವರ್ಡ್, brightness positive word, compassion positive word, beauty, respect, strength, truthfulness ಇವೆಲ್ಲ ಪಾಸಿಟಿವ್ ವರ್ಡ್. ರಿಪೆಂಟೆನ್ಸ್ ಅಂದರೆ ಪಶ್ಚಾತ್ತಾಪ ಪಡುವುದು. ಇಲ್ಲಿ ರೆಡ್ ಮಾರ್ಕ್ ಹಾಕಿರೋ ಎಲ್ಲ ಶಬ್ದಗಳು ಪಾಸಿಟಿವ್ ವರ್ಡ್ಗಳಾಗಿದ್ದಾವೆ. ಇವುಗಳನ್ನು ನೀವು ಪಾಸಿಟಿವ್ ಏಣಿಯಲ್ಲಿ ಬರೀಬೇಕು. ರೆಡ್ ಮಾರ್ಕ್ ಹಾಕದೇ ಇರೋ ಶಬ್ದಗಳು, ಈ ಟೇಬಲ್ಲಿರೋ ಶಬ್ದಗಳು ನೆಗೆಟಿವ್ ವರ್ಡ್ಗಳಾಗಿದ್ದಾವೆ. ಅವುಗಳನ್ನು ನೀವು ನೆಗೆಟಿವ್ ಲ್ಯಾಡರ್ನಲ್ಲಿ ಬರೀಬೇಕು. ಹೀಗೆ ಬರೆದ್ರೆ ನಿಮ್ಮ ಈ ಆಕ್ಟಿವಿಟಿ ಮುಗಿಯುತ್ತೆ. ಇಲ್ಲಿಂದ ನಾವು ಪಾಠವನ್ನು ಶುರು ಮಾಡೋಣ. ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್, ಅ ಪ್ಲೇ. ಪ್ಲೇ ಅಂದರೆ ನಾಟಕ. ಇಲ್ಲಿ ಆಟ ಅನ್ನೋ
ಒಂದು ಅರ್ಥ ಬರಲ್ಲ. ಇಲ್ಲಿ ನಾಟಕ, ಇದೊಂದು ನಾಟಕವಾಗಿದೆ. ಹಿಯರ್ ಈಸ್ ಅ ಸ್ಟೋರಿ ಆಫ್ ಅ ರಿಚ್ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ಬಾಲಾಜಿ. ಇಲ್ಲಿ ಒಬ್ಬ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ವ್ಯಾಪಾರಿಯ ಒಂದು ಕಥೆ ಇದೆ. ಆ್ಯಂಡ್ ಹೀಸ್ ಸನ್ಸ್ ಗಗನ್ ಆ್ಯಂಡ್ ರಾಹುಲ್. ಮಿಸ್ಟರ್ ಬಾಲಾಜಿ ಒಬ್ಬ ರಿಚ್ ಬಿಸ್ನೆಸ್ ಮ್ಯಾನ್. ಮಿಸ್ಟರ್ ಬಾಲಾಜಿ ಈಸ್ ಅ ರಿಚ್ ಬಿಸ್ನೆಸ್ ಮ್ಯಾನ್. His two sons are Gagan and Rahul. Gagan always helped his father. ಗಗನ್ ಅವರ ತಂದೆ ಬಾಲಾಜಿಯವರಿಗೆ ಯಾವಾಗಲೂ ಸಹಾಯ ಮಾಡ್ತಿದ್ರು. ಆ್ಯಂಡ್ ವಾಸ್ ಅ ವೆರಿ ರೆಸ್ಪಾನ್ಸಿಬಲ್ ಬಾಯ್. ಜವಾಬ್ದಾರಿಯುತ ಹುಡುಗನಾಗಿದ್ದ. ರೆಸ್ಪಾನ್ಸಿಬಲ್ ಅಂದರೆ ಜವಾಬ್ದಾರಿಯುತ. ಬಟ್ ರಾಹುಲ್ ವಾಸ್ ವೆರಿ ಇರ್ರೆಸ್ಪಾನ್ಸಿಬಲ್. ಬೇಜವಾಬ್ದಾರಿಯಾದ ಹುಡುಗ ಆಗಿದ್ದ. ರೆಸ್ಪಾನ್ಸಿಬಲ್ ಇದರ ವಿರುದ್ಧ ಶಬ್ದ ಇರ್ರೆಸ್ಪಾನ್ಸಿಬಲ್. ಬಟ್ ರಾಹುಲ್ ವಾಸ್ ವೆರಿ ಇರ್ರೆಸ್ಪಾನ್ಸಿಬಲ್. ಆಲ್ವೇಸ್ ಎಂಜಾಯಿಂಗ್ ಹಿಸ್ ಟೈಮ್ ವಿತ್ ಹಿಸ್ ಫ್ರೆಂಡ್ಸ್. ಬರೀ ಅವನ ಗೆಳೆಯರ ಜೊತೆ ಸಮಯ ಕಳೀತಿದ್ದ. ಈ ಮೂರು ಪಾತ್ರಗಳ ಬಗ್ಗೆ ಈ ನಾಟಕ ಇದೆ. ಸೀನ್ ಒನ್, ಮೊದಲನೇ ಸೀನ್ನಲ್ಲಿ ಏನಾಗುತ್ತೆ, ಮಿಸ್ಟರ್ ಬಾಲಾಜೀಸ್ ಪ್ಯಾಲೇಶಿಯಲ್ ಹೌಸ್ ಅಂದರೆ ಒಂದು ಮಹಲ್, ಅರಮನೆಯಂತಹ, ಮಹಲಿನಂತಹ. ಪ್ಯಾಲೇಶಿಯಲ್ ಅಂದರೆ ಅರಮನೆಯಂತಹ ಮನೆಯಲ್ಲಿದ್ದಾರೆ. ಅರಮನೆಯಂತಹ, ಅರಮನೆ ತರಹದ, ಮಹಲಿನಂಥ ಮನೆಯಲ್ಲಿ ಈ ಸೀನ್ ನಡೆಯುತ್ತೆ. ರಾಹುಲ್ ಬಂದು ಹೇಳ್ತಾನೆ, ಫಾದರ್ ಗಿವ್ ಮೀ ಮೈ ಪೋರ್ಷನ್ ಆಫ್ ದಿ ಪ್ರಾಪರ್ಟಿ. ಪೋರ್ಷನ್ ಅಂದರೆ ಪಾಲು, ಆಫ್ ಪ್ರಾಪರ್ಟಿ. ಪ್ರಾಪರ್ಟಿ ಅಂದರೆ ಆಸ್ತಿ. ನನ್ನ ಆಸ್ತಿಯಲ್ಲಿ ನನಗೆ ನನ್ನ ಪಾಲನ್ನು ಕೊಡು ಅಂತ ಹೇಳ್ತಾನೆ ಮಿಸ್ಟರ್ ಬಾಲಾಜಿ. ಓ ಡಿಯರ್, ವಾಟ್ ಮೇಕ್ಸ್ ಯು ಆಸ್ಕ್ ಫಾರ್ ಅ ಶೇರ್ ಇನ್ ದಿ ಪ್ರಾಪರ್ಟಿ. ನಿನಗೆ ಯಾಕೆ ಈ ಆಸ್ತಿಯಲ್ಲಿ ಪಾಲ್ ಮಾಡಬೇಕು ಅಂತ ಅನಿಸ್ತಾ ಇದೆ ಅಂತ ಮಿಸ್ಟರ್ ಬಾಲಾಜಿ ಹೇಳ್ತಾರೆ. ದೆನ್ ಗಗನ್ ಸೆಡ್, ವೈ ರಾಹುಲ್, ವೈ ಡು ಯು ವಾಂಟ್ ಯುವರ್ ಶೇರ್, ಆರಂಟ್ ಯು ಆರಂಟ್ ವಿ ಹ್ಯಾಪಿ ಟುಗೆದರ್. ನಿನಗೆ ನಿನ್ನ ಪಾಲು ಯಾಕೆ ಬೇಕು, ನಾವೆಲ್ಲರೂ ಒಟ್ಟಿಗೆ ಸಂತೋಷವಾಗಿಲ್ವಾ ಅಂತ ಗಗನ್ ಕೇಳ್ತಾನೆ. ದೆನ್ ರಾಹುಲ್ ಸೇಸ್, ನೋ ಗಗನ್, ಐ ನೀಡ್ ಮೈ ಶೇರ್. ಐ ವಾಂಟ್ ಟು ವಿಸಿಟ್ ಪ್ಲೇಸಸ್ ಆಲ್ ಓವರ್ ದ ವರ್ಲ್ಡ್. ಐ ಡು ನಾಟ್ ವಾಂಟ್ ಟು ಎಕ್ಸ್ಪ್ಲೇನ್ ಥಿಂಗ್ಸ್ ಟು ಎವ್ರಿಬಡಿ. ಇಲ್ಲ ಗಗನ್, ನನಗೆ ನನ್ನ ಪಾಲು ಬೇಕು. ನಾನು ಎಲ್ಲ, ಈ ಜಗತ್ತಿನ ಎಲ್ಲ ವಿಧದ ಬೇರೆ ಬೇರೆ ದೇಶಗಳನ್ನು ಸುತ್ತಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಇದನ್ನೆಲ್ಲ ನಿಮಗೆ ತಿಳಿಸಿ ಹೇಳೋಕ್ಕೆ ಸಾಧ್ಯ ಆಗಲ್ಲ, ನಾನು ಮಾಡಲ್ಲ ಅಂತ ಹೇಳ್ತಾನೆ. ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್ ಆ್ಯಂಡ್ ಹ್ಯಾಪಿ. ನಾನು ಸ್ವತಂತ್ರವಾಗಿ ಖುಷಿಯಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನನ್ನ ಪಾಲನ್ನು ನನಗೆ ಕೊಟ್ಬಿಡಿ. ಐ ಆಮ್ ಆಸ್ಕಿಂಗ್ ಫಾರ್ ಮೈ ಶೇರ್, ನಾಟ್ ಯುವರ್ ಅಡ್ವೈಸ್. ನಾನು ನನ್ನ ಪಾಲನ್ನು ಕೇಳ್ತಾ ಇದ್ದೀನಿ, ನಿನ್ನ ಅಡ್ವೈಸ್ಗಳನ್ನು ಅಲ್ಲ. ಅಡ್ವೈಸ್ ಅಂದರೆ ಏನರ್ಥ, ಸಲಹೆಗಳು. ನನಗೆ ನಿನ್ನ ಸಲಹೆಗಳು ಬೇಕಾಗಿಲ್ಲ, ನನ್ನ ಪಾಲನ್ನು ನನಗೆ ಕೊಟ್ಬಿಡು ಅಂತ ರಾಹುಲ್ ಹೇಳ್ತಾನೆ. ಅಡ್ವೈಸ್ ಅಂದರೆ ಸಲಹೆ. ರಾಹುಲ್ ಏನು ಹೇಳ್ತಾನೆ, ಇನ್ನೊಂದು ಸರ್ತಿ ಓದಿ. ನೋ ಗಗನ್, ಐ ನೀಡ್ ಮೈ ಶೇರ್. ಐ ವಾಂಟ್ ಟು ವಿಸಿಟ್ ಪ್ಲೇಸಸ್ ಆಲ್ ಓವರ್ ದ ವರ್ಲ್ಡ್. ಐ ಡು ನಾಟ್ ವಾಂಟ್ ಟು ಎಕ್ಸ್ಪ್ಲೇನ್ ಥಿಂಗ್ಸ್ ಟು ಎವ್ರಿಬಡಿ. ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್ ಆ್ಯಂಡ್ ಹ್ಯಾಪಿ. ಐ ಆಮ್ ಆಸ್ಕಿಂಗ್ ಫಾರ್ ಮೈ ಶೇರ್, ನಾಟ್ ಯುವರ್ ಅಡ್ವೈಸ್ ಅಂತ ಹೇಳ್ತಾನೆ. ಇವಾಗ ಬ್ಯಾಕ್ ಆಫ್ ದಿ ಸೀನ್ ಅಂದರೆ ಪರದೆಯ ಹಿಂದೆ ಏನು ನಡೆಯುತ್ತೆ ಅಂತ ಇಲ್ಲಿ ಈ ಪ್ಯಾರಾಗ್ರಾಫ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ರಾಹುಲ್ ಕಲೆಕ್ಟ್ಸ್ ದಿ ಮನಿ ಆ್ಯಂಡ್ ಗೋಸ್ ಅವೇ. ಅವನು ಅವನ ಪಾಲಿಗೆ ಬಂದ ಹಣವನ್ನು ತಗೊಂಡು ಹೊರಟೋಗ್ಬಿಡ್ತಾನೆ. ಹಿ ವೇಸ್ಟ್ಸ್ ಹೀಸ್ ಮನಿ ಸ್ಪೆಂಡಿಂಗ್ ಲ್ಯಾವಿಶ್ಲಿ ಆ್ಯಂಡ್ ಲೀಡ್ಸ್ ಅ ಲಕ್ಸುರಿಯಸ್ ಆ್ಯಂಡ್ ವೇಸ್ಟ್ಫುಲ್ ಲೈಫ್. ಲ್ಯಾವಿಶ್ ಅಂದರೆ ಕನ್ನಡದಲ್ಲಿ ಏನು ಅರ್ಥ, ಲ್ಯಾವಿಶ್ ಡ್ರೆಸ್, ಲ್ಯಾವಿಶ್ ಹೌಸ್, ಲ್ಯಾವಿಶ್ ಕಾರ್, ಲ್ಯಾವಿಶ್ ಮೀಲ್ಸ್ ಅಂತ ಹೇಳ್ತಾರೆ.
ಲ್ಯಾವಿಶ್ ಅಂದರೆ ಅದ್ಧೂರಿಯಾದ. ರಾಹುಲ್ ಹಣ ತಗೊಂಡೋಗಿ ಅದ್ಧೂರಿಯಾದ ಜೀವನ ನಡೆಸ್ತಾನೆ. ಅದ್ಧೂರಿಯಾದ ಲೀಡ್ಸ್ ಅ ಲಕ್ಸುರಿಯಸ್. ಲಕ್ಸುರಿ ಅಂದರೆ ಏನು? ಕನ್ನಡದಲ್ಲಿ ಲಕ್ಸರಿ ಅನ್ನೋ ಶಬ್ದದಿಂದ ಈ ಲಕ್ಸುರಿಯಸ್ ಅನ್ನೋ ಒಂದು ನೌನ್ ಬರುತ್ತೆ. ಲಕ್ಸುರಿಯಸ್. ಲಕ್ಸುರಿ ಅಂದರೆ ಕನ್ನಡದಲ್ಲಿ ಐಷಾರಾಮಿ ಅಂತ ಅರ್ಥ. ಲಕ್ಸುರಿ ಅಂದರೆ ಐಷಾರಾಮಿ. ಐಷಾರಾಮಿ ಜೀವನ ನಡೆಸ್ತಾನೆ. ವೇಸ್ಟ್‌ಫುಲ್ ಅಂದರೆ ವೇಸ್ಟ್ ಮಾಡುವಂತಹ. ಹಿ ವಿಸಿಟ್ಸ್ ಪ್ಲೇಸಸ್ ಆಲ್ ಓವರ್ ದ ವರ್ಲ್ಡ್ ವಿತ್ ಹಿಸ್ ಫ್ರೆಂಡ್ಸ್. ಅವನು ದೇಶ ವಿದೇಶಗಳನ್ನೆಲ್ಲ ಸುತ್ತಾಡ್ತಾನೆ. ಇವೆಂಚುವಲಿ ಹಿ ಟರ್ನ್ಸ್ ಇಂಟು ಅ ಪುವರ್ ಮ್ಯಾನ್. ಕೊನೆಗೆ ಅವನು ಒಬ್ಬ ಬಡ ಮನುಷ್ಯನಾಗ್ಬಿಡ್ತಾನೆ. ಯಾಕಂದ್ರೆ ಅವನು ಅದ್ಧೂರಿಯಾದ ಐಷಾರಾಮಿಯಾದ ಜೀವನ ನಡೆಸ್ತಾನೆ. ಆದರೆ ಅವನಿಗೆ ದುಡಿಮೆಯ ಜವಾಬ್ದಾರಿ ಇದ್ದಿದ್ದಿಲ್ಲ. ಅದಕ್ಕೆ ಅವನು ಕೊನೆಗೆ ಬಡವನಾಗಿ ಹೋಗ್ತಾನೆ. ಕನ್ನಡದಲ್ಲೊಂದು ಗಾದೆ ಮಾತಿದೆ, ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು ಅಂತ. ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ನೀವು ಅದ್ಧೂರಿ ಐಷಾರಾಮಿ ಜೀವನ ನಡೆಸಿ ಕೆಲಸ ಮಾಡೋದನ್ನ ಮರ್ತು ಬಿಟ್ರೆ ಕೊನೆಗೆ ಬಡವರು ಆಗಲೇಬೇಕು. ದುಡ್ಡು ಖಾಲಿಯಾಗಿ ಹೋಗುತ್ತೆ. ಹಿ ಬಿಗಿನ್ಸ್ ಟು ಫೀಲ್ ದಿ ನೀಡ್ ಫಾರ್ ಮನಿ ಅಗೇನ್. ಅವನಿಗೆ ಮತ್ತೆ ಹಣ ಬೇಕು ಅಂತ ಅನ್ಸೋಕೆ ಶುರುವಾಗುತ್ತೆ. ಹೀಸ್ ಫ್ರೆಂಡ್ಸ್ ಡು ನಾಟ್ ವಾಂಟ್ ಟು ಬಿ ವಿತ್ ಹಿಮ್. ಅವನ ಗೆಳೆಯರು ಸಹ ಅವನಿಗೆ ಕೈ ಕೊಡ್ತಾರೆ. ರಾಹುಲ್ ಗೋಸ್ ಇನ್ ಸರ್ಚ್ ಆಫ್ ದೆಮ್. ಅವನು ಗೆಳೆಯರನ್ನ ಹುಡ್ಕೊಂಡು ಹೋಗ್ತಾನೆ. ಬಟ್ ನೋ ಒನ್ ಹೆಲ್ಪ್ಸ್. ಯಾರು ಸಹಾಯ ಮಾಡಲ್ಲ. ಹಿ ವಂಡರ್ಸ್ ಅಬೌಟ್ ಡೆಸ್ಪರೇಟ್ಲಿ ಆ್ಯಂಡ್ ಲೀವ್ಸ್ ಇನ್ ಅ ಅಟರ್ ಪೋವರ್ಟಿ. ವಾಂಡರ್ಸ್ ಅಂದರೆ ಸುತ್ತಾಡು, ಅಲೆದಾಡು. ವಾಂಡರ್ ಅಂದರೆ ಅಲೆದಾಡು. ವಾಂಡರ್ಸ್ ಅಬೌಟ್ ಡೆಸ್ಪರೇಟ್ಲಿ. ಡೆಸ್ಪರೇಟ್ ಅಂದರೆ ಏನರ್ಥ ಕನ್ನಡದಲ್ಲಿ? ಸ್ಪೆಲ್ ಮಾಡಿ ನೋಡೋಣ. DESPERATELY. ಡೆಸ್ಪರೇಟ್ಲಿ ಅಂದರೆ ತೀವ್ರವಾಗಿ ಅಂತ ಅರ್ಥ. ಅಂದರೆ ಬೇಕಾಗಿದೆ ಅಂತ ತೀವ್ರತೆಯಿಂದ ಸುತ್ತಾಡ್ತಾ ಇರ್ತಾನೆ. ಆ್ಯಂಡ್ ಲೀವ್ಸ್ ಇನ್ ದಿ ಅಟರ್ ಪವರ್ಟಿ ಅಂದರೆ ಕಡು ಬಡತನದಲ್ಲಿ ಬದುಕ್ತಾನೆ. ಗ್ರ್ಯಾಜುವಲಿ ಅಂದರೆ ನಿಧಾನವಾಗಿ. ರಾಹುಲ್ ರಿಯಲೈಸಸ್. ಅವನಿಗೆ ಅರಿವಾಗುತ್ತೆ ದಟ್ ಈವನ್ ದಿ ಸರ್ವೆಂಟ್ಸ್ ಎಂಜಾಯ್ ಬೆಟರ್ ಫೆಸಿಲಿಟೀಸ್ ಆಟ್ ಹಿಸ್ ಫಾದರ್ಸ್ ಹೌಸ್. ನಿಧಾನವಾಗಿ ರಾಹುಲ್ಗೆ ಏನು ಅರ್ಥ ಆಗುತ್ತೆ, ಅರಿವಾಗುತ್ತಂದ್ರೆ ಅವನ ತಂದೆಯ ಮನೆಯಲ್ಲಿರೋ ಸರ್ವಂಟ್ಸ್ ಅಂದರೆ ಆಳುಗಳು ಕೂಡ ಇವನಿಗಿಂತ ಒಳ್ಳೆಯ ಜೀವನ ನಡೆಸ್ತಾರೆ. ಅವರಿಗೆ ಇವನಿಗೆ ಇರೋಕ್ಕಿಂತ ಒಳ್ಳೆಯ ಫೆಸಿಲಿಟೀಸ್ ಇರ್ತವೆ. ಸರ್ವಂಟ್ಸ್ ಅಂದರೆ ಆಳುಗಳು, ಮನೆ ಆಳುಗಳು. ಫೆಸಿಲಿಟೀಸ್ ಅಂದರೆ ಏನಿರ್ಬೋದು? ಎಲ್ಲ ಕಡೆ ಫೆಸಿಲಿಟಿ ತುಂಬ ಚೆನ್ನಾಗಿತ್ತು. ಮದುವೆಯಲ್ಲಿ ಹೋದಾಗ ಫೆಸಿಲಿಟಿ ತುಂಬ ಚೆನ್ನಾಗಿತ್ತು. ಪ್ರವಾಸಕ್ಕೆ ಹೋದಾಗ ಫೆಸಿಲಿಟಿ ಚೆನ್ನಾಗಿತ್ತು ಅಂತ ಹೇಳೋದನ್ನ ಕೇಳಿರ್ತೀರ. ಫೆಸಿಲಿಟಿ ಇದರ ಅರ್ಥ ಏನಿರ್ಬೋದು? ಯೋಚನೆ ಮಾಡಿ ನೋಡೋಣ. FACILITY. ಫೆಸಿಲಿಟಿ ಅಂದರೆ ಸೌಲಭ್ಯ. ಹಿ ಡಿಸೈಡ್ಸ್ ಟು ಗೋ ಬ್ಯಾಕ್ ಹೋಮ್. ಅವನು ಮನೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ಹಿ ಈಸ್ ಅಡ್ವೈಸ್ಡ್ ಬೈ ಹಿಸ್ ಫಾದರ್ಸ್ ಫ್ರೆಂಡ್ಸ್ ಟು ಗೋ ಬ್ಯಾಕ್ ಟು ಹಿಸ್ ಫಾದರ್. ಅವನ ತಂದೆಯ ಗೆಳೆಯರು ರಾಹುಲ್ಗೆ ನೀನು ಮತ್ತೆ ನಿನ್ನ ತಂದೆ ಹತ್ತಿರ ಹೋಗು ಅಂತ ಸಲಹೆ ಕೊಡ್ತಾರೆ. ರಾಹುಲ್ ಗೋಸ್ ಬ್ಯಾಕ್ ಟು ಹಿಸ್ ಫಾದರ್. ರಾಹುಲ್ ಮರಳಿ ಅವನ ತಂದೆಯ ಕಡೆ ಹೋಗ್ತಾನೆ. ಹಿಸ್ ಫಾದರ್ ಸೀಸ್ ಹಿಮ್ ಕಮಿಂಗ್. ಅವನ ತಂದೆ ರಾಹುಲ್ ಬರೋದನ್ನ ನೋಡ್ತಾರೆ. ಹಿ ಎಂಬ್ರೇಸಸ್ ಹಿಮ್ ಜಾಯ್ಫುಲಿ. ಎಂಬ್ರೇಸ್ EMBRACE. ಎಂಬ್ರೇಸ್ ಅಂದರೆ ಅಪ್ಪಿಕೋ. ಜಾಯ್ಫುಲಿ ಅಂದರೆ ಸಂತೋಷದಿಂದ. ಎಂಬ್ರೇಸ್ ಅಂದರೆ ಅಪ್ಪಿಕೋ. ಆ್ಯಂಡ್ ಟೇಕ್ಸ್ ಹಿಮ್ ಹೋಮ್. ರಾಹುಲ್ನ ತಂದೆ ರಾಹುಲ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ
ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಪ್ರಶ್ನೆಗಳಿದ್ದಾವೆ. ಇದರಲ್ಲಿ ಮೊದಲನೆಯ ಪ್ರಶ್ನೆ ಯಾವುದು? ವಾಟ್ ಈಸ್ ದ ನೇಮ್ ಆಫ್ ದಿ ರಿಚ್ ಬಿಸ್ನೆಸ್ ಮ್ಯಾನ್? ಮಿಸ್ಟರ್ ಬಾಲಾಜಿ. ಮಿಸ್ಟರ್ ಬಾಲಾಜಿ ಈಸ್ ದಿ ನೇಮ್ ಆಫ್ ದಿ ರಿಚ್ ಬಿಸ್ನೆಸ್ ಮ್ಯಾನ್ ಅಂತ ಉತ್ತರ ಬರೀತೀರಾ. ಎರಡನೇ ಪ್ರಶ್ನೆ, ಹೂ ವೇರ್ ಹೀಸ್ ಸನ್ಸ್? ಗಗನ್ ಆ್ಯಂಡ್ ರಾಹುಲ್ were his sons. Who wanted a share in the property? Rahul wanted a share in the property ಅಂತ ಉತ್ತರ ಬರೀತೀರಾ. Why did he want this share? Rahul wanted to be independent and happy and visit places across the world. So he wanted his share in the property. Scene 2 ನಲ್ಲಿ ಏನಾಗುತ್ತೆ? At Mr. Balaji's palatial house, Rahul stands ashamed for what he has done. Ashamed ಅಂದ್ರೆ ನಾಚಿಕೆಯಿಂದ. ASHAMED, ನಾಚಿಕೆ ಭರಿತನಾಗಿ, ನಾಚಿಕೆಯಿಂದ ಅಲ್ಲಿ ನಿಂತಿದ್ದ. ತಲೆ ತಗ್ಗಿಸಿ, ಲಜ್ಜಿತನಾಗಿ ಅಂತನೂ ಹೇಳ್ಬೋದು. ಅಶೇಮ್ಡ್ ಅಂದ್ರೆ ನಾಚಿಕೆ, ಲಜ್ಜಿತನಾಗಿ. ಲಜ್ಜಿತನಾಗಿ ನಿಂತಿದ್ದ, ತಲೆ ತಗ್ಗಿಸಿ ನಿಂತಿದ್ದ ಅಂತ ಹೇಳ್ಬೋದು. ರಾಹುಲ್ ತಲೆ ತಗ್ಗಿಸಿ ನಿಂತಿರ್ತಾನೆ. ಅವಾಗ ರಾಹುಲ್ ಹೇಳ್ತಾನೆ, ಫಾದರ್, ಐ ಹ್ಯಾವ್ ಮೇಡ್ ಅ ಮಿಸ್ಟೇಕ್. ತಂದೆ, ನನ್ನಿಂದ ತಪ್ಪಾಗಿ ಹೋಗಿದೆ. ಐ ಡು ನಾಟ್ ಡಿಸರ್ವ್ ಟು ಬಿ ಕಾಲ್ಡ್ ಯುವರ್ ಸನ್. ನನಗೆ ನಿಮ್ಮ ಮಗ ಅಂತ ಹೇಳಿಸಿಕೊಳ್ಳುವ ಅರ್ಹತೆ ಇಲ್ಲ. ಡಿಸರ್ವ್ ಅಂದ್ರೆ ಅರ್ಹತೆ. ಮೇಕ್ ಮೀ ಒನ್ ಆಫ್ ಯುವರ್ ಸರ್ವಂಟ್ಸ್. ನನಗೆ ಇಲ್ಲಿ ಮನೆಯಲ್ಲಿ ನಿಮ್ಮ ಆಳಾಗಿ ದುಡಿಯಲು ಒಂದು ಕೆಲಸ ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ತಂದೆ ಹೇಳ್ತಾನೆ, ಓ ಮೈ ಬಿಲವ್ಡ್ ಸನ್, ನನ್ನ ಪ್ರೀತಿಯ ಮಗನೇ, ಐ ಆಮ್ ಹ್ಯಾಪಿ ಟು ಸಿ ಯು ಬ್ಯಾಕ್ ಹೋಮ್. ನೀನು ಮನೆಗೆ ಬಂದಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ಫಾರ್ಗೆಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ಬಿಗಿನ್ ಅ ಲೈಫ್ ಅಫ್ರೆಶ್ ಅಂತ ಹೇಳ್ತಾನೆ. Oh, my beloved son, father said, Oh, my beloved son, I am so happy to see you back home. Forget what has happened and begin life afresh. ಅಂದರೆ ಹೊಸ ಜೀವನ ಶುರು ಮಾಡು ಅಂತ ಹೇಳಿ ಮಿಸ್ಟರ್ ಬಾಲಾಜಿ ಕಾಲ್ಸ್ ಹಿಸ್ ಸರ್ವೆಂಟ್ಸ್, ಅವರ ಆಳುಗಳನ್ನು ಕರೀತಾರೆ. ಮತ್ತೆ ಮಿಸ್ಟರ್ ಬಾಲಾಜಿ ಹೇಳ್ತಾರೆ, ಬ್ರಿಂಗ್ ರಾಹುಲ್ ದಿ ಬೆಸ್ಟ್ ಕ್ಲಾತ್ಸ್ ಯು ಕ್ಯಾನ್ ಬೈ. ರಾಹುಲ್ಗಾಗಿ ಹೊಸ ಬಟ್ಟೆ, ನಿಮಗೆ ಎಷ್ಟು ಒಳ್ಳೆ ಬಟ್ಟೆ ಸಿಗುತ್ತೋ ಅಷ್ಟು ಒಳ್ಳೆ ಬಟ್ಟೆಗಳನ್ನು ತಗೊಂಡು ಬನ್ನಿ. ಡೆಕೋರೇಟ್ ಹೀಸ್ ಫಿಂಗರ್ ವಿತ್ ಅ ರಿಂಗ್ ಆ್ಯಂಡ್ ಗೆಟ್ ಗುಡ್ ಶೂಸ್ ಫಾರ್ ಹೀಸ್ ಫೀಟ್. ರಾಹುಲ್ನ ಕೈಗಳನ್ನು ಒಂದು ಉಂಗರದಿಂದ ಅಲಂಕರಿಸಿ ಮತ್ತು ಅವನ ಕಾಲುಗಳಿಗೆ ಹೊಸ ಬೂಟುಗಳನ್ನು, ಶೂಸ್ ತಗೊಂಬನ್ನಿ. ಮೇಕ್ ಡಿಲಿಷಿಯಸ್ ಮೀಲ್ ಆ್ಯಂಡ್ ಲೆಟ್ಸ್ ಸೆಲೆಬ್ರೇಟ್ ಹೀಸ್ ರಿಟರ್ನ್. ಡಿಲಿಷಿಯಸ್ ಅಂದರೆ ಸವಿಯಾದ, ರುಚಿಯಾದ, ರುಚಿಕರವಾದ, ರುಚಿಕರವಾದ ಅಡುಗೆಗಳನ್ನು ಮಾಡಿ ಅವನ ರಾಹುಲ್ ಮನೆಗೆ ಬಂದಿರುವುದನ್ನು ಸೆಲೆಬ್ರೇಟ್ ಮಾಡೋಣ, ಆಚರಣೆ ಮಾಡೋಣ ಅಂತ ಹೇಳ್ತಾರೆ. ಸೆಲೆಬ್ರೇಟ್ ಅಂದರೆ ಆಚರಣೆ. ಸರ್ವಂಟ್ ಲೀವ್ಸ್ ದ ರೂಮ್. ಅವಾಗ ಸರ್ವಂಟ್ ಹೋಗ್ತಾನೆ. ರಾಹುಲ್ ಫಾಲ್ಸ್ ಅಟ್ ಹಿಸ್ ಫಾದರ್ಸ್ ಫೀಟ್. ತಂದೆ ಕಾಲಿಗೆ ಬೀಳ್ತಾನೆ. ಫಾದರ್, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೈ ಫುಲಿಶ್ ಬಿಹೇವಿಯರ್. ತಂದೆ, ನನ್ನನ್ನು ಕ್ಷಮಿಸಿಬಿಡಿ, ನನ್ನ ಫುಲಿಶ್ ಮೂರ್ಖತನದ ಬಿಹೇವಿಯರ್ ಅಂದರೆ
cannot bring satisfaction and happiness. ಬರೀ ದುಡ್ಡು ನಮಗೆ ಸಂತೃಪ್ತಿ ಮತ್ತು ಸಂತೋಷವನ್ನ ತಂದುಕೊಡೋದಲ್ಲ ಅನ್ನೋದನ್ನ ನಾನು ಅರಿತುಕೊಂಡಿದ್ದೇನೆ. ಮಿಸ್ಟರ್ ಬಾಲಾಜಿ ಬ್ರೇಕ್ಸ್ ಡೌನ್ ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಅಳೋಕ್ ಶುರು ಮಾಡ್ತಾರೆ. ಸ್ಟಾಪ್ ಮೈ ಸನ್, ಆಲ್ ಐ ಕ್ಯಾನ್ ಡೂ ಈಸ್ ಥ್ಯಾಂಕ್ ಗಾಡ್ ಫಾರ್ ಸೆಂಡಿಂಗ್ ಯು ಬ್ಯಾಕ್. ನಾನು ಒಂದು ಕೆಲಸ ಮಾಡಬಲ್ಲೆ ಅಷ್ಟೇ, ಅದೇನಂದ್ರೆ ದೇವರಿಗೆ ಧನ್ಯವಾದಗಳನ್ನು ತಿಳಿಸ್ಬೋದು ನಿನ್ನನ್ನು ಮರಳಿ ಮನೆಗೆ ಕಳಿಸ್ಕೊಟ್ಟಿದ್ದಕ್ಕೆ ಅಂತ ಮಿಸ್ಟರ್ ಬಾಲಾಜಿ ಅಳ್ತಾ ಅಳ್ತಾ ಹೇಳ್ತಾರೆ. ಅಟ್ ದಿಸ್ ಮೂಮೆಂಟ್ ಗಗನ್ ಕಮ್ಸ್ ಹೋಮ್, ಹಿ ನೋಟಿಸಸ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸಿಂಗ್. ಅಷ್ಟೊತ್ತಿಗೆ ಗಗನ್ ಮನೆಗೆ ಬಂದು ಮನೆಯಲ್ಲಿ ಹಾಡು ಮತ್ತು ಸಂಗೀತ ಆಗ್ತಿರೋದನ್ನ ಕೇಳ್ತಾನೆ. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಶ್ನೆಗಳನ್ನ ನೋಡಿ ಗಗನ್ ಏನ್ ಮಾಡ್ತಾನೆ ಮುಂದೆ ಅಂತ ನೋಡೋಣ. ವೈ ಡಿಡ್ ರಾಹುಲ್ ಫೀಲ್ ದಿ ನೀಡ್ ಫಾರ್ ಮನಿ ಅಗೇನ್ ಅಂತ ಇದೆ. ಉತ್ತರ ಹೀಗಿದೆ, ಗಮನ ಕೊಟ್ಟು ಕೇಳಿ. ವಾಟ್ ಎವರ್ ಮನಿ he got from his father as a share of his property, he spent it lavishly and by leading a luxurious life and a wasteful life. He visited places all over the world with his friends. That made him turn into a poor man, and his friends also did not want to be with him because now Rahul was not rich anymore. He was alone and felt the need of money again. ಅಂತ ಉತ್ತರ ಬರೀತೀರಾ. ಎರಡನೆಯ ಪ್ರಶ್ನೆ, ರಾಹುಲ್ ವಾಸ್ ರಿಮೈಂಡೆಡ್ ಆಫ್ ಹಿಸ್ ಉತ್ತರ, Rahul was reminded of his servants when he thought of his comfortable life before he left home. ಮೂರನೇ ಪ್ರಶ್ನೆ, what was the decision taken by Rahul? Rahul decided to go back to his father based on his father's friends advice ಅಂತ ಉತ್ತರ ಬರೀತೀರಾ. ಮುಂದೆ ಗಗನ್ ಬರ್ತಾನೆ. ಗಗನ್ ಹೇಳ್ತಾನೆ, ವಾಟ್ ಈಸ್ ಹ್ಯಾಪನಿಂಗ್, ಯು ಆರ್ ಆಲ್ ಹ್ಯಾಪಿ ಆ್ಯಂಡ್ ಎಂಜಾಯಿಂಗ್ ಯುವರ್ ಸೆಲ್ಫ್. ಏನು ನಡೀತಾ ಇದೆ ಇಲ್ಲಿ, ನೀವೆಲ್ಲ ಇಷ್ಟು ಸಂತೋಷವಾಗಿ ಯಾಕೆ ಕುಣಿತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಒಬ್ಬ ಸರ್ವೆಂಟ್ ಹೇಳ್ತಾನೆ, ಒಬ್ಬ ಆಳು ಹೇಳ್ತಾನೆ, ಯುವರ್ ಬ್ರಾ ಯುವರ್ ಬ್ರದರ್ ರಾಹುಲ್ ಹ್ಯಾಸ್ ಕಮ್ ಬ್ಯಾಕ್ ಆ್ಯಂಡ್ ಯುವರ್ ಫಾದರ್ ಈಸ್ ಸೆಲೆಬ್ರೇಟಿಂಗ್ ಹಿಸ್ ರಿಟರ್ನ್. ನಿನ್ನ ಸಹೋದರ ರಾಹುಲ್ ಮರಳಿ ಮನೆಗೆ ಬಂದಿದ್ದಾರೆ, ಅದನ್ನೇ ನಿನ್ನ ತಂದೆ ಇಷ್ಟೊಂದು ಗ್ರ್ಯಾಂಡ್ ಆಗಿ ಆಚರಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ. ಗಗನ್ ಗೆಟ್ಸ್ ಆಂಗ್ರಿ ಆ್ಯಂಡ್ ಡಸ್ ನಾಟ್ ಗೋ ಇನ್. ಮಿಸ್ಟರ್ ಬಾಲಾಜಿ ಕಮ್ಸ್ ಔಟ್. ಗಗನ್ಗೆ ಸಿಟ್ಟು ಬರುತ್ತೆ, ಒಳಗಡೆ ಹೋಗೋದಿಲ್ಲ. ಆದರೆ ಮಿಸ್ಟರ್ ಬಾಲಾಜಿ ಹೊರಗಡೆ ಬರ್ತಾರೆ. ಬಂದು ಮಿಸ್ಟರ್ ಬಾಲಾಜಿ ಸೇಸ್, ಗಗನ್ ಕಮ್ ಇನ್, ರಾಹುಲ್ ಹ್ಯಾಸ್ ಕಮ್ ಹೋಮ್, ಕಮ್ ಲೆಟ್ಸ್ ಜಾಯಿನ್ ದ ಫೀಸ್ಟ್. ಗಗನ್ ಒಳಗಡೆ ಬಾ, ರಾಹುಲ್ ಮರಳಿ ಮನೆಗೆ ಬಂದಿದ್ದಾನೆ, ಬಂದು ನಮ್ಮ ಜೊತೆ ಈ ಸವಿ ಊಟ, ಹಬ್ಬದ ಊಟವನ್ನ ನೀನು ಸೇವಿಸು ಅಂತ ಹೇಳ್ತಾರೆ. ಗಗನ್ ಅವಾಗ ಸಿಟ್ಟಿನಿಂದ ಹೇಳ್ತಾನೆ, ಡ್ಯಾಡ್, ಅಪ್ಪ, ಆಲ್ ದೀಸ್ ಇಯರ್ಸ್ ಐ ಹ್ಯಾವ್ ಸರ್ವ್ಡ್ ಆ್ಯಂಡ್ ಒಬೇಡ್ ಯು. ಇಷ್ಟೊಂದು ವರ್ಷಗಳು ನಾನು ನಿಮ್ಮ ಸೇವೆಯನ್ನು ಮಾಡಿದ್ದೇನೆ, ನಿಮ್ಮ ಮಾತುಗಳನ್ನು ಪಾಲಿಸಿದ್ದೇನೆ. ಬಟ್ ಯು ಡಿಡ್ ನಾಟ್ ಹೋಲ್ಡ್ ಅ ಫೀಸ್ಟ್ ಫಾರ್ ಮೀ ವಿತ್ ಮೈ ಫ್ರೆಂಡ್ಸ್. ಆದರೆ ನೀವು ಯಾವತ್ತೂ ನನಗೋಸ್ಕರ ಮನೆಯಲ್ಲಿ ನನ್ನ ಗೆಳೆಯರಿಗೋಸ್ಕರ ಹಬ್ಬದ ಊಟ ಯಾವತ್ತೂ ಮಾಡಿಸೇ ಇಲ್ಲ ಅಂತ ಅಂತಾನೆ. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಶ್ನೆಗಳು. ರಾಹುಲ್ ವೆಲ್ಕಮ್ಡ್ ಹಿಮ್ Rahul's father welcomed him happily. Who was angry with Rahul's father? Gagan was angry with Rahul's father. What was the reason for his anger? He is andre ಇಲ್ಲಿ Gagan. What was the reason for Gagan's anger? ಉತ್ತರ,
ಹೀಗಿದೆ. Gagan came to know that his father is celebrating Rahul's return by arranging a feast and music. He told his father that he had served and obeyed him for all these years, but he, Mr. Balaji, had never held a feast for him or his friends. This made Gagan angry. ಅದಕ್ಕೆ ಮುಂದೆ ಬಾಲಾಜಿ ಹೇಳ್ತಾರೆ, ಸನ್ ಮಗನೇ, ಯು ವೇರ್ ಆಲ್ವೇಸ್ ವಿತ್ ಮೀ ಆ್ಯಂಡ್ ಆಲ್ ದಟ್ ಐ ಹ್ಯಾವ್ ಈಸ್ ಯುವರ್ಸ್. ನೀನು ಯಾವಾಗಲೂ ನನ್ನ ಜೊತೆ ಇದ್ದೆ, ನನ್ನ ಜೊತೆ ಇರೋದೆಲ್ಲ ನಿನ್ನದೇ. ಬಟ್ ಯುವರ್ ಬ್ರದರ್ ವಾಸ್ ಲಾಸ್ಟ್ ಆ್ಯಂಡ್ ಹ್ಯಾಸ್ ಕಮ್ ಬ್ಯಾಕ್ ಟು ಅಸ್. ನಿನ್ನ ಸಹೋದರ ಕಳೆದು ಹೋಗಿದ್ದ ಮತ್ತೆ ಮರಳಿ ಬಂದಿದ್ದಾನೆ. ಐ ಹ್ಯಾವ್ ನೆವರ್ ಮಿಸ್ಡ್ ಯು ಎನಿ ಟೈಮ್. ನನಗೆ ನಿನ್ನ ಇಲ್ಲಿ ಒಂದು ಪ್ರೆಸೆನ್ಸ್ ಬಗ್ಗೆ ನಾನು ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ. ಶುಡಂಟ್ ವಿ ಫಾರ್ಗಿವ್ ಯುವರ್ ಬ್ರದರ್. ನಾವು ನಿನ್ನ ಸಹೋದರನನ್ನ ಕ್ಷಮೆ ಮಾಡಬಹುದಲ್ವೇ? ಆ್ಯಸ್ ಹಿ ಹ್ಯಾಸ್ ರಿಯಲೈಸ್ಡ್ ಹೀಸ್ ಮಿಸ್ಟೇಕ್. ಅವನಿಗೆ ಅವನ ತಪ್ಪುಗಳ ಅರಿವಾಗಿದೆ. ಟು ಎರ್ ಈಸ್ ಹ್ಯೂಮನ್, ಟು ಫಾರ್ಗಿವ್ ಈಸ್ ಡಿವೈನ್ ಅನ್ನೋ ಒಂದು ಗಾದೆ ಮಾತನ್ನ ಹೇಳ್ತಾರೆ. ಇಲ್ಲಿ ಎರ್ ಅಂದರೆ ಮಿಸ್ಟೇಕ್ ಮಾಡು, ತಪ್ಪು ಮಾಡು ಅಂತ ಅರ್ಥ. ಈ ಗಾದೆ ಮಾತಿನ ಅರ್ಥ ಏನಂದ್ರೆ, ಟು ಎರ್ ಈಸ್ ಹ್ಯೂಮನ್, ಟು ಫಾರ್ಗಿವ್ ಈಸ್ ಡಿವೈನ್. ಇದರ ಅರ್ಥ ಕನ್ನಡದಲ್ಲಿ ತಪ್ಪು ಮಾಡೋದು ಮನುಷ್ಯನ ಸ್ವಭಾವ, ಕ್ಷಮೆ ಮಾಡೋದು ದೇವರ ಸ್ವಭಾವ ಅಂತ ಅರ್ಥ. ದೇ ಸೇ ಆ್ಯಂಡ್ ದಟ್ ಈಸ್ ಹೌ ಐ ಫೀಲ್ ಅಂತ ಹೇಳ್ತಾರೆ. ಅದಕ್ಕೆ ಗಗನ್ ಥಿಂಕ್ಸ್ ಫಾರ್ ಅ ವೈಲ್. He sees joy and happiness in father's face, which was not there earlier in Rahul's absence. So he controls his anger. ಗಗನ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಅವನ ತಂದೆಯ ಮುಖದಲ್ಲಿರುವ ಸಂತೋಷವನ್ನ ನೋಡ್ತಾನೆ. ರಾಹುಲ್ ಮನೆ ಬಿಟ್ಟು ಹೋದಾಗ ಈ ಸಂತೋಷ ಅವರ ಮುಖದಲ್ಲಿ ಯಾವತ್ತೂ ಇರಲಿಲ್ಲ. ಅದಕ್ಕೆ ಗಗನ್ ಅವನ ಸಿಟ್ಟನ್ನ ಬದಿಗಿಡ್ತಾನೆ, ಕಂಟ್ರೋಲ್ ಮಾಡ್ತಾನೆ. ಹೇಳ್ತಾನೆ ಮುಂದೆ, ಎಸ್ ಫಾದರ್, ಐ ಸಿ ಜಾಯ್ ಇನ್ ಯುವರ್ ಫೇಸ್. ನಿಮ್ಮ ಮುಖದಲ್ಲಿ ನನಗೆ ಸಂತೋಷ ಕಾಣ್ತಾ ಇದೆ. ಐ ಅಂಡರ್ಸ್ಟ್ಯಾಂಡ್ ದಿ ಇಂಪಾರ್ಟೆನ್ಸ್ ಆಫ್ ಫಾರ್ಗಿವ್ನೆಸ್. ನನಗೆ ಕ್ಷಮಾಭಾವದ ಮಹತ್ವದ ಬಗ್ಗೆ ಅರಿವಿದೆ. ಇನ್ ಫಾರ್ಗಿವ್ನೆಸ್ ದೇರ್ ಈಸ್ ಹ್ಯಾಪಿನೆಸ್ ಆ್ಯಂಡ್ ಪೀಸ್. ಕ್ಷಮೆಯಲ್ಲಿಯೇ ಖುಷಿ ಮತ್ತು ಸಂತೋಷ ಮತ್ತು ಶಾಂತಿ ಎರಡೂ ಇರೋದು. ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಸೇ ಬ್ರದರ್, ವೆಲ್ಕಮ್ ಬ್ಯಾಕ್ ಹೋಮ್ ಅಂತ ಗಗನ್ ಹೇಳ್ತಾನೆ. ಮುಂದೆ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಪ್ರಶ್ನೆ ಇದೆ. ಅದಾದ ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದಾವೆ, ಅದನ್ನ ಮುಂದೆ ನೋಡೋಣ. ವಾಟ್ ಡು ವಿ ಫೈಂಡ್ ಇನ್ ಫಾರ್ಗಿವ್ನೆಸ್ ಅಂತ ಪ್ರಶ್ನೆ. ವಿ ಫೈಂಡ್ ಹ್ಯಾಪಿನೆಸ್ ಆ್ಯಂಡ್ ಪೀಸ್ ಇನ್ ಫಾರ್ಗಿವ್ನೆಸ್ ಅಂತ ಉತ್ತರ ಬರೀತೀರಾ. ಮುಂದೆ ಫಿಲ್ ಇನ್ ದ ಬ್ಯಾಂಕ್ಸ್ನಲ್ಲಿ ಮೇಲೆ ಬ್ರ್ಯಾಕೆಟಲ್ಲಿ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಈ ಶಬ್ದಗಳನ್ನು ಉಪಯೋಗಿಸಿ ನೀವು ಈ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ರಾಹುಲ್ ಇವೆಂಚುವಲಿ, ಇಲ್ಲಿದೆ ನೋಡಿ, ಇವೆಂಚುವಲಿ ಇದು ಒಂದನೇ ಬಿಟ್ಟ ಸ್ಥಳಕ್ಕೆ ಉತ್ತರ. ಹೀ ಥಾಟ್ ಆರ್ he realized ಇದು ಎರಡನೇ ಪ್ರಶ್ನೆಗೆ ಉತ್ತರ. ಬಿಟ್ಟ ಸ್ಥಳದಲ್ಲಿ he realized that even his servants enjoyed better facilities. ಮೂರನೇ ಬಿಟ್ಟ ಸ್ಥಳ ಪ್ರಶ್ನೆ ಏನಿದೆ ಅಂದರೆ he wandered about desperately to find a job. ನಾಲ್ಕನೇ ಬಿಟ್ಟ ಸ್ಥಳ father embraced him. ಇದು ನಾಲ್ಕನೆಯದು. ಫಾದರ್ ಎಂಬ್ರೇಸ್ಡ್ ಹಿಮ್ ಜಾಯ್ಫುಲಿ ಆ್ಯಂಡ್ ಟುಕ್ ಹಿಮ್ ಹೋಮ್. ರಾಹುಲ್ ಫೆಲ್ಟ್ ಸಾರಿ ಫಾರ್ ಹೀಸ್ ಫುಲಿಶ್ ಬಿಹೇವಿಯರ್. ಇಲ್ಲಿ ಫುಲಿಶ್ ಬರುತ್ತೆ. ಇನ್ ದೇರ್ ಈಸ್ ಅ ಹ್ಯಾಪಿನೆಸ್ ಆ್ಯಂಡ್ ಜಾಯ್. ಇನ್
ಫಾರ್ಗಿವ್ನೆಸ್, ದೇರ್ ಇಸ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್ ಅಂತ ಬಿಟ್ಟ ಸ್ಥಳಗಳನ್ನು ತುಂಬ್ತೀರಾ. ರೈಟ್ ದಿ ಅಪೋಸಿಟ್ಸ್ ಫಾರ್ ದಿ ವರ್ಡ್ಸ್ ಅಂಡರ್ಲೈನ್ಡ್. ಇಲ್ಲಿ ಅಂಡರ್ಲೈನ್ ಮಾಡಿರುವ ಶಬ್ದಗಳಿಗೆ ನೀವು ಅದರ ಅಪೋಸಿಟ್ ವರ್ಡ್ ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಹ್ಯಾಪಿ ಇದರ ವಿರುದ್ಧ ಪದ ಅನ್ಹ್ಯಾಪಿ ಆರ್ ಸ್ಯಾಡ್ ಅಂತ ಬರಿಬಹುದು. ಹಿಸ್ ಫಾದರ್ ವಾಸ್ ರಿಚ್ ಬಟ್ ರಾಹುಲ್ ಬಿಕೇಮ್ ಅ ಪುವರ್ ಮ್ಯಾನ್. ರಿಚ್ ಅನ್ನೋ ಶಬ್ದದ ವಿರುದ್ಧ ಪದ ಪುವರ್. ರಾಹುಲ್ ವಾಸ್ ಲಾಸ್ಟ್ ಬಟ್ he is now found. ಲಾಸ್ಟ್ ಇದರ ವಿರುದ್ಧ ಪದ ಫೌಂಡ್. ಫಾದರ್ ಬಿಟ್ಟ ಸ್ಥಳ ಟೇಕ್ ದಿ ಪ್ರಾಪರ್ಟಿ ವಿಚ್ ರಾಹುಲ್ ಟೇಕ್ಸ್. ಇದರ ಉತ್ತರ ಫಾದರ್ ಗಿವ್ಸ್ ದಿ ಪ್ರಾಪರ್ಟಿ ವಿಚ್ ರಾಹುಲ್ ಟೇಕ್ಸ್. ಗಿವ್ಸ್ ಅಂತ ಉತ್ತರ ಬರೀತೀರಾ ಇಲ್ಲಿ. ಆಲ್ ಹಿಸ್ ಫ್ರೆಂಡ್ಸ್, FRIEN, ಫ್ರೆಂಡ್ಸ್ ಬಿಕೇಮ್ ಹೀಸ್ ಎನಿಮೀಸ್ ಅಂತ ಬರೀತೀರಾ. ಮೆನಿ ವರ್ಡ್ಸ್ ಹ್ಯಾವ್ ಲೆಟರ್ಸ್ ದಟ್ ಕ್ಯಾನ್ ಫಾರ್ಮ್ ಡಿಫರೆಂಟ್ ವರ್ಡ್ಸ್. ದೇ ಆರ್ ಹಿಡನ್ ವರ್ಡ್ಸ್. Pick out the hidden words from the following words. ಬಿಸಿನೆಸ್ ನಲ್ಲಿ ಬಿಸ್ನೆಸ್ ಮೆನ್ ಈ ಶಬ್ದದಲ್ಲಿರುವ ಹಿಡನ್ ವರ್ಡ್ಸ್ ಯಾವುವು ಅಂದರೆ ಬಸ್, ಸಿನ್, ಮೆನ್, ಇನ್ ಅಂತ ಇದೆ. ಎಕ್ಸ್ಪ್ರೆಷನ್ನಲ್ಲಿ ಎಕ್ಸ್ಪ್ರೆಸ್, ಪ್ರೆಸ್, ಆನ್ ಅನ್ನೋ ಶಬ್ದಗಳು ಇದ್ದಾವೆ. ಆಲ್ವೇಸ್ ಅನ್ನೋ ಈ ಶಬ್ದದಲ್ಲಿ ಇರೋ ಹಿಡನ್ ವರ್ಡ್ಸ್ಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಆಲ್ವೇಸ್ ನಲ್ಲಿ ಇರೋ ಹಿಡನ್ ವರ್ಡ್ಸ್ ಆಲ್ ಮತ್ತು ವೇಸ್. ಎಂಜಾಯ್ ನಲ್ಲಿರೋ ಹಿಡನ್ ವರ್ಡ್ ಜಾಯ್. ಶೇರ್ ನಲ್ಲಿರೋ ಹಿಡನ್ ವರ್ಡ್ಸ್ ಹೇರ್ ಅಂದರೆ ಮೊಲ, HARE, ಹೇರ್ ಆ್ಯಂಡ್ ಆರ್. ಇಂಡಿಪೆಂಡೆಂಟ್ ನಲ್ಲಿರೋ ಹಿಡನ್ ವರ್ಡ್ಸ್ ಯಾವುವು ಅಂದರೆ ಇನ್, ಡಿಪೆಂಡ್, ಎಂಡ್, ಡೆಂಟ್. ಹೀಗೆ ಇನ್ನ 4-5 ಶಬ್ದಗಳ ರಚನೆ ಮಾಡಬಹುದು. ಇಂಡಿಪೆಂಡೆಂಟ್ನಲ್ಲಿರುವ ಅಕ್ಷರ ಉಪಯೋಗದಿಂದ ಆ ಶಬ್ದಗಳನ್ನು ಹಿಡನ್ ವರ್ಡ್ಸ್ ಅಂತ ಹೇಳ್ತಾರೆ. ಅವೇ ನಲ್ಲಿರುವ ಹಿಡನ್ ವರ್ಡ್ ವೇ. ಡೆಸ್ಪರೇಟಲಿ. ಹೀಗೆ ನೀವು ಹಿಡನ್ ವರ್ಡ್ಗಳನ್ನು ಹುಡುಕಬೇಕಂದ್ರೆ ಈ ಅಕ್ಷರಗಳನ್ನು, ಒಂದು ಶಬ್ದದಲ್ಲಿರುವ ಅಕ್ಷರಗಳನ್ನು ಉಪಯೋಗಿಸಿ ನೀವು ಒಂದಿಷ್ಟು ಹೊಸ ಶಬ್ದಗಳ ರಚನೆ ಮಾಡಬೇಕು. ಡೆಸ್ಪರೇಟ್ಲಿ ಅಲ್ಲಿರುವ ಹಿಡನ್ ಶಬ್ದ ಯಾವುದು ಅಂತಂದರೆ ರೇಟ್ ಅಂತ ಇದೆ. ಡೆಸ್ಪರೇಟ್ ಅನ್ನೋ ಶಬ್ದನೂ ಆಗುತ್ತೆ. ಪರ್ ಅಂತ ಒಂದು ಶಬ್ದ ಆಗುತ್ತೆ. ರ್ಯಾಟ್ ಅನ್ನೋ ಒಂದು ಶಬ್ದನೂ ಆಗುತ್ತೆ. ಹೀಗೆ ಇನ್ನು 2-3 ಶಬ್ದಗಳು ಇಲ್ಲಿ ಆಗ್ತವೆ. ಅದೇ ಥರ ಎಂಬ್ರೇಸ್ಡ್ ಅನ್ನೋ ಶಬ್ದದಲ್ಲಿ ಎಂಬ್ರೇಸ್, ಬ್ರಾ, ರೇಸ್ ಅನ್ನೋ ಶಬ್ದಗಳಾಗ್ತವೆ. ಸರ್ವಂಟ್ಸ್ ಇಲ್ಲಿ ವ್ಯಾನ್, ಆ್ಯಂಡ್, ಆ್ಯಂಡ್ಸ್ ಅನ್ನೋ ಶಬ್ದಗಳು ಆಗ್ತವೆ. ಬಿಲವ್ಡ್ ಅನ್ನೋ ಈ ಶಬ್ದದಲ್ಲಿ ಬಿ, ಲವ್ ಅನ್ನೋ 2 ಶಬ್ದಗಳಾಗ್ತವೆ. ಹಿಯರ್ಸ್ನಲ್ಲಿ ಇಯರ್ಸ್ ಅನ್ನೋ ಒಂದು ಶಬ್ದ ಆಗುತ್ತೆ. ಹಿಯರ್ ಅನ್ನೋ ಇನ್ನೊಂದು ಶಬ್ದ ಆಗುತ್ತೆ. ಇಯರ್ಸ್ ಅನ್ನೋ ಇನ್ನೊಂದು ಶಬ್ದ ಆಗುತ್ತೆ. ಎಂಜಾಯಿಂಗ್ ನಲ್ಲಿ ಜಾಯ್, ಎಂಜಾಯ್ ಅನ್ನೋ 2 ಶಬ್ದಗಳಾಗ್ತವೆ. ಯುವರ್ ಸೆಲ್ವ್ಸ್ ಅನ್ನೋ ಈ ಶಬ್ದದಲ್ಲಿ ಯುವರ್, ಅವರ್, ಸೆಲ್ವ್ಸ್ ಅನ್ನೋ 3 ಶಬ್ದಗಳಾಗ್ತವೆ. ಹೀಗೆ ನೀವು ಬ್ರದರ್ ಮತ್ತು ಫಾರ್ಗಿವ್ ನಲ್ಲಿ ಇರೋ ಶಬ್ದಗಳನ್ನು ಕಂಡುಹಿಡಿಯಬೇಕು. ಬ್ರದರ್ನಲ್ಲಿ ರಾಟ್ ಅನ್ನೋ ಒಂದು ಶಬ್ದ ಆಗುತ್ತೆ. ಬ್ರಾತ್ ಅನ್ನೋ ಒಂದು ಶಬ್ದ ಆಗುತ್ತೆ. ಅದರ್ ಅನ್ನೋ ಒಂದು ಶಬ್ದ ಆಗುತ್ತೆ. ದಿ ಅನ್ನೋ ಒಂದು ಶಬ್ದ ಆಗುತ್ತೆ. ಹರ್ ಅನ್ನೋ ಇನ್ನೊಂದು ಶಬ್ದ ಆಗುತ್ತೆ. ಇದೇ ಥರ ಫಾರ್ಗಿವ್ನಲ್ಲಿ ಫಾರ್, ಆರ್, ಗಿವ್ ಅನ್ನೋ ಶಬ್ದಗಳ ರಚನೆ ಮಾಡಬಹುದು. ಮುಂದೆ ಪ್ರಶ್ನೆ ಉತ್ತರಗಳಿದ್ದಾವೆ. ಮೊದಲನೇ ಪ್ರಶ್ನೆ, ವೈ ಡಿಡ್ ರಾಹುಲ್ ವಾಂಟ್ ಹಿಸ್ ಶೇರ್
of the property. Rahul wanted to be independent and happy. He wanted to visit places all over the world with his friends. So he wanted his share of the property ಅಂತ ಉತ್ತರ ಬರೀತೀರಾ. ಎರಡನೆಯ ಪ್ರಶ್ನೆ, how did Rahul spend his money on his friends? Rahul lived a lavish and a luxurious life with his friends. He visited places all over the world, spent all the money wastefully and extravagantly ಅಂತ ಉತ್ತರ ಬರಿತೀರಾ. ಮೂರನೆಯ ಪ್ರಶ್ನೆ, what did Mr. Balaji tell his servants to do when Rahul returned home? Mr. Balaji told his servants to buy the best of clothes for Rahul, decorate his finger with a ring, and get him some good shoes so that he can wear. Mr. Balaji ordered the servants to prepare delicious meal and celebrate Rahul's return ಅಂತ ಉತ್ತರ ಬರಿತೀರಾ. ನಾಲ್ಕನೇ ಪ್ರಶ್ನೆ, ವಾಟ್ ಮೇಡ್ ಗಗನ್ ಟಾಕ್ ಟು his father angrily? When Gagan when Gagan came home, he came to know that his servants that his father was celebrating Rahul's return by holding a feast. Gagan became angry because Gagan's father, Mr. Balaji, had never held a feast for him or for his friends, even though he had been serving and obeying his father for many years. ಅಂತ ಉತ್ತರ ಬರಿತೀರಾ. ಐದನೇ ಪ್ರಶ್ನೆ, ಹೌ ಡಿಡ್ ಮಿಸ್ಟರ್ ಬಾಲಾಜಿ ಎಕ್ಸ್ಪ್ಲೇನ್ ದಿ ಸಿಚುವೇಶನ್ ಟು ಗಗನ್? ಆ ಸನ್ನಿವೇಶವನ್ನ ಬಾಲಾಜಿ ಹೇಗೆ ಅವನ ಮಗ ಗಗನ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಹೀಗಿದೆ, ಗಮನ ಕೊಟ್ಟು ಕೇಳಿ. ಮಿಸ್ಟರ್ ಬಾಲಾಜಿ ಎಕ್ಸ್ಪ್ಲೇನ್ಡ್ ದಿ ಸಿಚುವೇಶನ್ ವಿತ್ ಪೇಷನ್ಸ್ ಟು ಗಗನ್. His brother went away and now he has come back, realizing his mistake. So they missed him. To err is human, to forgive is divine. Also, Mr. Balaji says to Gagan is that since Gagan had always been with him all the time, he never had an opportunity to miss his absence. But now his brother Rahul is back home. Gagan should forgive his brother and accept him and live happily. ಇದು ನಿಮ್ಮ ಐದನೇ ಪ್ರಶ್ನೆಯ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ಡಿಸ್ಕಸ್ ದಿಸ್ ಕ್ವಶನ್ ವಿತ್ ಯುವರ್ ಪಾರ್ಟ್ನರ್ಸ್. ಮೊದಲನೇ ಪ್ರಶ್ನೆ, ಡೂ ಯು ಥಿಂಕ್ ರಾಹುಲ್ಸ್ ಫಾದರ್ ವಾಸ್ ರೈಟ್ ಇನ್ ವೆಲ್ಕಮಿಂಗ್ ರಾಹುಲ್ ವಿತ್ ಪ್ಲೆಜರ್? ಉತ್ತರ, ಎಸ್, ರಾಹುಲ್ಸ್ ಫಾದರ್ was right. And as he rightly says, to err is human, to forgive is divine. Rahul's father forgiven his son and his mistakes. ಅಂತ ಉತ್ತರ ಹೇಳ್ತೀರಾ. ಎರಡನೇ ಪ್ರಶ್ನೆ ಏನಿದೆ, ಸ್ಪೀಕ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಫಾರ್ಗಿವ್ನೆಸ್. ಇದನ್ನ ನೀವು ಹೀಗೆ ಶುರು ಮಾಡಬಹುದು. Forgiveness is important to lead a happy and peaceful life because forgiveness is the only act that brings to you both joy and peace. Forgiveness gives mental peace, brings gratitude, makes new friends. Forgiveness is also a good character. If we forgive, we became valuable ಅಂತ ಉತ್ತರ ಬರೀತೀರಾ. ಮುಂದಿನ ಪ್ರಶ್ನೆ, ಸ್ಪೀಕ್ ವೆಲ್, ವರ್ಕ್ ಯುವರ್ ಪಾರ್ಟ್ನರ್, ಆಸ್ಕ್ ಕ್ವಶನ್ಸ್ and give answers about following topics.
and take turns to cover all the topics between you two. ನಿಮ್ಮ ಗೆಳೆಯರ ಜೊತೆ ಈ ಕೆಳಗಿನ ಒಂದಿಷ್ಟು ಟಾಪಿಕ್ಗಳನ್ನು ನೀವು ಚರ್ಚೆ ಮಾಡಿ. ಪ್ರಶ್ನೆ ಏನಿದೆ? ವಾಟ್ ಈಸ್ ಅ ಮ್ಯಾಚ್ ಸ್ಟಿಕ್ ಯೂಸ್ಡ್ ಫಾರ್? ಇಟ್ ಈಸ್ ಯೂಸ್ ಟು ಲೈಟ್ ಕ್ಯಾಂಡಲ್ಸ್ ಅಂತ ಉತ್ತರ ಬರೀತೀರಾ. ಬಾಟಲ್ ಮೇಲೆ ನೀವು ವಾಟ್ ಈಸ್ ದಿ ಬಾಟಲ್ ಯೂಸ್ಡ್ ಫಾರ್ ಅಂತ ಪ್ರಶ್ನೆ ಕೇಳಿದರೆ ನಿಮ್ಮ ಗೆಳೆಯ ಬಾಟಲ್ ಈಸ್ ಯೂಸ್ ಟು ಸ್ಟೋರ್ ಲಿಕ್ವಿಡ್ ಅಂತ ನಿಮ್ಮ ಇನ್ನೊಬ್ಬ ಗೆಳೆಯ ಉತ್ತರ ಕೊಡ್ತಾರೆ. ಮ್ಯಾಚ್ ಸ್ಟಿಕ್, ವಾಟ್ ಈಸ್ ದಿ ಮ್ಯಾಚ್ ಸ್ಟಿಕ್ ಯೂಸ್ಡ್ ಫಾರ್? ಉದಾಹರಣೆಯಲ್ಲಿ ಹೇಳ್ದಂಗೆ ಮ್ಯಾಚ್ ಸ್ಟಿಕ್ ಈಸ್ ಯೂಸ್ ಟು ಲೈಟ್ ಕ್ಯಾಂಡಲ್ಸ್, ದಿಯಾ ಅಂತ ಹೇಳ್ತೀರಾ. ಟೂತ್ ಬ್ರಷ್, ವಾಟ್ ಈಸ್ ದಿ ಟೂತ್ ಬ್ರಷ್ ಯೂಸ್ಡ್ ಫಾರ್ ಅಂತ ಪ್ರಶ್ನೆ ಕೇಳಿದರೆ ಟೂತ್ಬ್ರಷ್ ಈಸ್ ಯೂಸ್ಡ್ ಟು ಬ್ರಷ್ ಆರ್ ಕ್ಲೀನ್ ಟೀತ್ ಅಂತ ಉತ್ತರ ಹೇಳ್ತೀರಾ. ಇದೇ ಥರ ಪೆನ್, ಚೇರ್, ಬ್ಯಾಗ್, ಲಂಚ್ ಬಾಕ್ಸ್, ಪರ್ಸ್, ಬುಕ್ ಇವುಗಳನ್ನು ವಾಟ್ ಈಸ್ ದಿ ಪೆನ್ ಯೂಸ್ಡ್ ಫಾರ್, ವಾಟ್ ಈಸ್ ದಿ ಚೇರ್ ಯೂಸ್ಡ್ ಫಾರ್, ವಾಟ್ ಈಸ್ ದಿ ಬ್ಯಾಗ್ ಯೂಸ್ಡ್ ಫಾರ್, what is the lunch box used for, what is the purse used for, what is the book used for, what is the table used for ಅಂತ ಪ್ರಶ್ನೆಗಳನ್ನು ಕೇಳ್ತೀರಾ. ಅದೇ ಥರ ಪೆನ್ ಈಸ್ ಯೂಸ್ಡ್ ಇನ್ ರೈಟಿಂಗ್, ಚೇರ್ ಈಸ್ ಯೂಸ್ಡ್ ಫಾರ್ ಸಿಟ್ಟಿಂಗ್, ಬ್ಯಾಗ್ ಈಸ್ ಯೂಸ್ಡ್ ಟು ಕ್ಯಾರಿ ಥಿಂಗ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, lunch box is used to carry the lunch to schools and offices. Purse is used to keep money. Book is used to read. And the table is used to keep things ಅಂತ ಉತ್ತರಗಳನ್ನು ಹೇಳ್ತೀರಾ. ಲ್ಯಾಂಗ್ವೇಜ್ ಇನ್ ಯೂಸ್ನಲ್ಲಿ ರೀಡ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್. ದಿ ಬರ್ಡ್ ಈಸ್ ಫ್ಲೈಯಿಂಗ್ ಇನ್ ದ ಸ್ಕೈ. Students are singing the national anthem. These are present continuous tense. ಅಂದರೆ ಇವು ವರ್ತಮಾನದಲ್ಲಿ ಇನ್ನ ಜರುಗುತ್ತಿದ್ದಾವೆ. ಇವುಗಳನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತಾರೆ. ರೀರೈಟ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಆಫ್ಟರ್ ಲುಕಿಂಗ್ ಅಟ್ ದಿ ಪಿಕ್ಚರ್. ಬೇಬಿ ಈಸ್ ಡ್ರಿಂಕಿಂಗ್ ಮಿಲ್ಕ್. The baby is drinking. DRINKING ಇನ್ನ ಹಾಲು ಕುಡಿಯೋದನ್ನ ಮುಗಿಸಿಲ್ಲ. ದಿ ಬೇಬಿ ಈಸ್ ಡ್ರಿಂಕಿಂಗ್ ಮಿಲ್ಕ್ ಅಂತ ಬರಿತೀರಾ. ಟೋನಿ ಈಸ್ ರೈಟಿಂಗ್ ಅ ಲೆಟರ್. ಟೋನಿ ಈಸ್ ರೈಟಿಂಗ್ ಅ ಲೆಟರ್ ಟು ಹಿಸ್ ಫ್ರೆಂಡ್ ಅಂತ ಕೆಳಗಡೆ ಉತ್ತರ ಬರೀತೀರಾ. ಐ ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್. ಐ ಆಮ್ ಲಿಸ್ನಿಂಗ್, LISTENING, ಲಿಸ್ನಿಂಗ್ ಟು ಮ್ಯೂಸಿಕ್. ದಿ ಬಾಯ್ ಈಸ್ ಮೇಕಿಂಗ್ ಅ ಕೈಟ್. The boy is making a kite. The eagle is flying in the sky. Is flying in the sky. The children are meeting the headmaster. Are meeting the headmaster ಅಂತ ಉತ್ತರ ಬರೀತೀರಾ. Change the sentences looking at the picture. I write my notes. I am writing my notes. The leaves fall from the tree. The leaves are falling from the tree. ಏನಂತ ಬರೀತೀರಾ? The leaves are falling from the tree ಅಂತ ಉತ್ತರ ಬರೀತೀರಾ. ರಾಮು rings the bell. ರಾಮು is ringing the bell ಅಂತ ಉತ್ತರ ಬರೀತೀರಾ. The passengers wait for the train. The passengers are
waiting for the train. The fishermen catch fish. The fishermen are catching fish. Children sing a song. Children are singing a song ಅಂತ ಬರಿತೀರಾ. ಮುಂದೆ fill in the blanks with the plurals for the words in the brackets. ಕೆಳಗಡೆ ಒಂದಿಷ್ಟು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಇಲ್ಲಿ ಉದಾಹರಣೆ ಕೊಟ್ಟಂತೆ ಬ್ರಾಕೆಟ್ನಲ್ಲಿ ಕೊಟ್ಟಿರುವ ಶಬ್ದದ ಬಹುವಚನಗಳಿಂದ ತುಂಬಬೇಕು. There were two friends who lived in a village. Their names, Names, names were Peter and Mohan. Peter had 3 cows, Cows, that gave milk to the whole village. Mohan had 5 sheep. They took them grazing every day. They took them grazing every day ಅಂತ ಬರಿತೀರಾ. There were many animals in the forest. Some of them were wolves. F ಇಂದ ಒಂದು ಶಬ್ದ ಎಂಡ್ ಆದರೆ ಅದರ ನೀವು ಬಹುವಚನ ಬರಿಬೇಕಾದ್ರೆ OVS wolves ಅಂತ ಬರಿತೀರಾ. And elephants, ELEPHANTS, elephants. And bears, BEARS. And rabbits, RABBITS, rabbits. And foxes, FOXES, foxes ಅಂತ ಉತ್ತರ ಬರೀತೀರಾ. The boys were afraid that these animals would hurt their cows and sheep. Cows and sheep ಅಂತ ಬರಿತೀರಾ. ಇಲ್ಲಿ ಎಸ್ ಬರಲ್ಲ. ಶೀಪ್ ಇದರ ಬಹುವಚನ ಶೀಪ್ ಅಷ್ಟೇ. ಸರಿನಾ? ಮುಂದಿನ ಪ್ರಶ್ನೆ. In our school there is a wide corridor. It is pleasant to walk there when classes are going on. The moment the interval bell goes, it becomes noisy. In the above passage, the underlined words are adjectives. An adjective is a word that describes or gives information about a noun or a pronoun. ಅಡ್ಜೆಕ್ಟಿವ್ ಅಂದರೆ ಒಂದು ಸರ್ವನಾಮವನ್ನ ಅಥವಾ ನಾಮಪದವನ್ನ ವಿವರಿಸುವ ಅಥವಾ ಅದರ ಬಗ್ಗೆ ಮಾಹಿತಿ ಕೊಡುವ ಶಬ್ದ. ಅಡ್ಜೆಕ್ಟಿವ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ನಮ್ಮ ಗ್ರಾಮರ್ ಸೀರೀಸ್ನಲ್ಲಿದೆ, ನೋಡೋದನ್ನ ಮರಿಬೇಡಿ. Pick out the adjectives and write them in the bracket. ಕೆಳಗಡೆ ಒಂದಿಷ್ಟು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಕೊಟ್ಟ ವಾಕ್ಯದಲ್ಲಿರುವ ಅಡ್ಜೆಕ್ಟಿವ್ಸ್ಗಳನ್ನು ನೀವು ಅಲ್ಲಿ ಬರೀಬೇಕು. ಬೆಂಗಳೂರು ಇಸ್ ಅ ಲಾರ್ಜ್ ಸಿಟಿ. ಬೆಂಗಳೂರ ಬಗ್ಗೆ ಮಾಹಿತಿ ಕೊಡುವ ಶಬ್ದ ಯಾವುದು? ಲಾರ್ಜ್. ಬೆಂಗಳೂರು ದೊಡ್ಡ ನಗರ ಅಂತ ಹೇಳ್ತಾ ಇದೆ. ದೇರ್ ಇಸ್ ಅ ಲಿಟಲ್ ಟೈಮ್ ಫಾರ್ ಪ್ರಿಪ್ರೇಷನ್. ಇಲ್ಲಿ ಲಿಟಲ್ ಟೈಮ್, ಪ್ರಿಪ್ರೇಷನ್ ತಯಾರಿಗೆ ಸ್ವಲ್ಪ ಸಮಯ ಮಾತ್ರ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಲಿಟಲ್ ಅನ್ನೋದು ಒಂದು ಅಡ್ಜೆಕ್ಟಿವ್. ಅಕ್ಬರ್ ವಾಸ್ ಅ ಗ್ರೇಟ್ ಕಿಂಗ್. ಗ್ರೇಟ್ ಅನ್ನೋದು ಒಂದು ಅಡ್ಜೆಕ್ಟಿವ್. ಹಿ ಗೇವ್ ಮೀ 5 mangoes. 5 ಅನ್ನೋದು ಅಡ್ಜೆಕ್ಟಿವ್. ದಿ ಫುಲಿಶ್ ಕ್ರೌಡ್ ಟ್ರೈಡ್ ಟು ಸಿಂಗ್. ಫುಲಿಶ್ ಅನ್ನೋದು ಒಂದು ಅಡ್ಜೆಕ್ಟಿವ್. ಹಿಯರ್ ಆರ್ ಸಮ್ ರೈಪ್ ಮ್ಯಾಂಗೋಸ್. ರೈಪ್ ಅನ್ನೋದು ಒಂದು ಅಡ್ಜೆಕ್ಟಿವ್. ಹಿ ಈಸ್ ಅ ಹೆಲ್ಪ್ಫುಲ್ ಪೊಲೀಸ್ಮ್ಯಾನ್. ಹೆಲ್ಪ್ಫುಲ್ ಅನ್ನೋದು ಅಡ್ಜೆಕ್ಟಿವ್. ದಿಸ್ ಈಸ್ ಆನ್ ಎಕ್ಸ್ಪೆನ್ಸಿವ್ ರಿಂಗ್. ಎಕ್ಸ್ಪೆನ್ಸಿವ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ.
ದಿ ಸ್ಕೈ ಈಸ್ ಡೀಪ್ ಬ್ಲೂ. ಡೀಪ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ಮುಂದೆ ರೀಡಿಂಗ್ ಪ್ರಾಕ್ಟೀಸ್ ಇದೆ. ರೀಡ್ ದಿ ಸ್ಟೋರಿ ಇನ್ ಯುವರ್ ಗ್ರೂಪ್ ಆ್ಯಂಡ್ ಕಂಪ್ಲೀಟ್ ದಿ ಡೈಲಾಗ್ ಬಿಟ್ವೀನ್ ಮದರ್ ಆ್ಯಂಡ್ ಡಾಟರ್. ಇಲ್ಲಿ ಒಂದು 4 ಪ್ಯಾರಾಗ್ರಾಫ್ಗಳಿದಾವೆ. ಇವು ತಾಯಿ ಮತ್ತು ಮಗುವಿನ ಮಧ್ಯೆ, ಮಗಳ ಮಧ್ಯೆನ ಡೈಲಾಗ್ ಅಂದರೆ ಮಾತುಕತೆ. ಇದನ್ನು ನೀವು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ. ಒಬ್ಬರು ಮಗಳಾಗಿ, ಒಬ್ಬರು ತಾಯಿಯಾಗಿ ಇಲ್ಲಿ ತಾಯಿ ಹೇಳಿದ ಮಾತುಗಳನ್ನು ತಾಯಿಯಾದವ್ರು ಹೇಳಿ, ಮಗಳ ಪಾತ್ರ ವಹಿಸಿದವರು ಮಗಳು ಹೇಳೋ ಮಾತುಗಳನ್ನು ಹೇಳಿ ಇದನ್ನು ಓದೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಬರೀ ಕೇಳಿ ತಿಳ್ಕೊಂಡ್ರಲ್ಲ, ಓದಿಯೋ ತಿಳ್ಕೊಳ್ಳೋ ಅಭ್ಯಾಸ ಇರಬೇಕು. ಸರಿನಾ? ಮುಂದೆ ಕಂಪ್ಲೀಟ್ ದಿ ಮಿಸ್ಸಿಂಗ್ ಪಾರ್ಟ್ಸ್ ಇನ್ ದಿ ಕಾನ್ವರ್ಸೇಷನ್ ಬಿಟ್ವೀನ್ ರಿಯಾ ಆ್ಯಂಡ್ ಹರ್ ಮದರ್. ರಿಯಾ, ಮಮ್ಮಿ, ಲುಕ್ at this. There is a ಸ್ಮಾಲ್ ಡಕ್ಲಿಂಗ್. ದೆರ್ ಇಸ್ ಅ ಸ್ಮಾಲ್ ಡಕ್ಲಿಂಗ್ ಅಂತ ಇಲ್ಲಿ ಬರೀತೀರಾ. ಸ್ಮಾಲ್ ಡಕ್ಲಿಂಗ್ ಅಂದರೆ ಬಾತುಕೋಳಿಯ ಮಗು. DUCKLING, ಡಕ್ಲಿಂಗ್. ಮಮ್ಮಿ ಹೇಳ್ತಾರೆ, ರಿಯಾ, ಟೇಕ್ ದಿ ಡಕ್ಲಿಂಗ್ ಬ್ಯಾಕ್ ಟು ಹೀಸ್ ಮದರ್. ಡಕ್ಲಿಂಗ್ back to his or her mother. Its mother will be looking for it. Will be looking for it ಅಂತ ಹೇಳ್ತೀರಾ. Ria went out. After a while, she came back. Look, mummy, I found its mother. She will not be sad ಅಂತ ಬರಿಬಹುದು. Look, mother. Look, mummy, I found its mother. And it will not be sad. And it will not be sad ಅಂತ ಬರೀತೀರಾ. ಮುಂದೆ rearrange each group of words to make a question and a statement ಅಂತ ಇದೆ. ಕೆಳಗಡೆ ಒಂದಿಷ್ಟು ಹಿಂದೆ ಮುಂದಾದ ಶಬ್ದಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಉಪಯೋಗಿಸಿ ನೀವು ಪ್ರಶ್ನೆ ಮತ್ತು ಒಂದು ವಾಕ್ಯವನ್ನು ಮಾಡಬೇಕು. ಮೊದಲನೇ ಉದಾಹರಣೆ ಏನಿದೆ? ಆ್ಯನ್ ಈಸ್ ಎಲಿಫೆಂಟ್ ಬಿಗ್ ಅ ಆನಿಮಲ್ ಅಂತ ಇದೆ. ಇದನ್ನು ನೀವು ಉಪಯೋಗಿಸಿ ಪ್ರಶ್ನೆ ಮಾಡಿದರೆ ಈಸ್ ಆ್ಯನ್ ಎಲಿಫೆಂಟ್ ಅ ಬಿಗ್ ಆನಿಮಲ್ ಅಂತ ಮಾಡ್ತೀರಾ. ಅದಕ್ಕೆ ಉತ್ತರ ಆ್ಯನ್ ಎಲಿಫೆಂಟ್ ಈಸ್ ಅ ಬಿಗ್ ಆನಿಮಲ್ ಅಂತ ಬರಿತೀರಾ. ಅದರ ಕೆಳಗೆ ಇನ್ನೊಂದು ಇದೆ. ಏನಪ್ಪ ಪ್ರಶ್ನೆ? ಕೊಟ್ಟಿರೋ ಶಬ್ದಗಳು ದ್ಯಾಟ್ ಬೇಬಿ ಈಸ್ ಜಿರಾಫೆ ಅಂತ ಇದೆ. ದ್ಯಾಟ್ ಈಸ್ ಅ ಬೇಬಿ ಜಿರಾಫ್ ಅಂತ ಬರಿತೀರಾ. ಹೇಗೆ ಬರಿತೀರಾ? ಪ್ರಶ್ನೆನ ದ್ಯಾಟ್ ಈಸ್ ಅ ಕ್ವಶನ್ ಅಲ್ಲ, ಇದು ಉತ್ತರ ಆಗುತ್ತೆ. ದ್ಯಾಟ್ ಈಸ್ ಅ ಬೇಬಿ ಜಿರಾಫ್ ಅಂತ ಬರೆದ್ರೆ ಇದು ಸ್ಟೇಟ್ಮೆಂಟ್ ಆಗುತ್ತೆ. ಈಸ್ ದ್ಯಾಟ್ ಅ ಬೇಬಿ ಜಿರಾಫ್ ಅಂತ ಬರೆದ್ರೆ ಪ್ರಶ್ನೆ ಆಗುತ್ತೆ. ಪ್ರಶ್ನೆನ ಹೇಗೆ ಬರೀತೀರಾ? ಈಸ್ ದ್ಯಾಟ್ ಅ ಬೇಬಿ ಜಿರಾಫ್. ಈಸ್ ದ್ಯಾಟ್ ಅ ಬೇಬಿ ಜಿರಾಫ್ ಅಂತ ಪ್ರಶ್ನೆ ಬರೆದು ಯಾವಾಗಲೂ ಪ್ರಶ್ನಾರ್ಥಕ ಚಿಹ್ನೆನ ಹಾಕಬೇಕು ಕೆಳಗಡೆ. ಉತ್ತರ ದ್ಯಾಟ್ ಈಸ್ ಅ ಬೇಬಿ ಜಿರಾಫ್ ಅಂತ ಹೇಳ್ತೀರಾ. ಅದೇ ಥರ ಮುಂದೆ ಮೂರನೇ ಪ್ರಶ್ನೆಯಲ್ಲಿ ಏನಿದೆ? ರನ್ನರ್ ಫಾಸ್ಟ್ ಲಿಯೋಪಾರ್ಡ್ ಈಸ್ ದ ಅಂತ ಇದೆ. ಇದಕ್ಕೆ ಪ್ರಶ್ನೆ
ಈಸ್ ದಿ ಲಿಯೋಪಾರ್ಡ್ ಅ ಫಾಸ್ಟ್ ರನ್ನರ್ ಅಂತ ಬರೀತೀರಾ. ಉತ್ತರ ಲಿಯೋಪಾರ್ಡ್ ಈಸ್ ಅ ಫಾಸ್ಟ್ ರನ್ನರ್ ಅಂತ ಉತ್ತರ ಬರೀತೀರಾ. ಜೋ ಕಾಂಗರೂ ಬೇಬಿ ಅ ಕಾಲ್ಡ್ ಅ ಈಸ್ ಅ ಕಾಂಗರೂ ಬೇಬಿ ಕಾಲ್ಡ್ ಅ ಜೋ. ಕಾಂಗರೂ ಬೇಬಿ ಈಸ್ ಕಾಲ್ಡ್ ಅ ಜೋ ಅಂತ ಉತ್ತರ ಬರೀತೀರಾ. ಅದೇ ಥರ 5, 6, 7 ಇವುಗಳನ್ನು ನೀವು ಪ್ರಯತ್ನ ಮಾಡಿ ಹೋಮ್‌ವರ್ಕ್‌ನಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಾಂದರೆ ವಿಡಿಯೋನ ಪಾಸ್ ಮಾಡಿ ಪ್ರಯತ್ನಿಸಿ. ಆಮೇಲೆ ಉತ್ತರಗಳನ್ನು ಕೇಳಿಸ್ಕೊಳ್ಳಿ. 5ನೇ ಪ್ರಶ್ನೆಗೆ ಉತ್ತರ ಏನಿದೆ ಅಂದರೆ, ಈಸ್ ದಿ ಪ್ರಿನ್ಸಿಪಲ್ ಇನ್ ಚಾರ್ಜ್ ಆಫ್ ಸ್ಕೂಲ್. ಉತ್ತರ ದಿ ಪ್ರಿನ್ಸಿಪಲ್ ಈಸ್ ದಿ ಇನ್ ಚಾರ್ಜ್ ಆಫ್ ಸ್ಕೂಲ್. 6ನೇ ಪ್ರಶ್ನೆ, ಇದರ ಪ್ರಶ್ನೆ ಕೇಳೋದು ಏನಿರುತ್ತೆ ಅಂದರೆ, ಈಸ್ ದೇರ್ ಅ ಲಾಂಗ್ ಕ್ಯೂ ಆಟ್ ದಿ ಬಸ್ ಸ್ಟಾಪ್. ಉತ್ತರ ದೇರ್ ಈಸ್ ಅ ಲಾಂಗ್ ಕ್ಯೂ ಆಟ್ ದಿ ಬಸ್ ಸ್ಟಾಪ್ ಅಂತ ಬರಿತೀರಾ. 7ನೇ ಪ್ರಶ್ನೆ ಹೊಂದಿಸಿ ಬರೆದಾಗ ಆಗೋ ಪ್ರಶ್ನೆ ಯಾವುದಂದ್ರೆ, ಈಸ್ ದೇರ್ ಅ ಕ್ಯಾಪ್ಷನ್ ಬಿಲೋ ದಿ ಪಿಕ್ಚರ್. ಈಸ್ ದೇರ್ ಅ ಕ್ಯಾಪ್ಷನ್ ಬಿಲೋ ದಿ ಪಿಕ್ಚರ್ ಅಂತ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಪ್ರಶ್ನೆ ಕೇಳ್ತೀರಾ. ದೇರ್ ಈಸ್ ಅ ಕ್ಯಾಪ್ಷನ್ ಬಿಲೋ ದಿ ಪಿಕ್ಚರ್ ಅಂತ ಅದಕ್ಕೆ ಉತ್ತರ ಬರೀತೀರಾ. ಇಲ್ಲಿಗೆ ನಿಮ್ಮ ಈ ವೆಲ್ತ್ ಆ್ಯಂಡ್ ವ್ಯಾಲ್ಯೂಸ್ ಅನ್ನೋ ಪಾಠ ಮುಗೀತು. ಮುಂದಿನ ವಿಡಿಯೋದಲ್ಲಿ ಹೊಸ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.